Hello everyone, welcome to Sanmargaha classes. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ ವಿಭಾಗ 5 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 41 ಎ. ಪ್ರಶ್ನೆ ಎ. ಕೊಟ್ಟಿರುವ ರೇಖಾಚಿತ್ರವನ್ನು ಗುರುತಿಸಿ ಕೊಟ್ಟಿರುವ ಭಾಗಗಳನ್ನು ಗುರುತು ಮಾಡಿ. ಕೊಟ್ಟಿರುವ ರೇಖಾಚಿತ್ರ ಯಾವುದು ವಿದ್ಯಾರ್ಥಿಗಳೇ? ಕೊಟ್ಟಿರುವ ರೇಖಾಚಿತ್ರ ನ್ಯೂಕ್ಲಿಯಸ್ ಅಲ್ವಾ? ಇವಾಗ ನ್ಯೂಕ್ಲಿಯಸ್ಗೆ ಕೊಟ್ಟಿರುವ ಭಾಗಗಳನ್ನು ನಾವು ಗುರುತು ಮಾಡಬೇಕಾಗಿದೆ. ಸೊ ಇಲ್ಲಿ ಕೊಟ್ಟಿರುವ ಭಾಗಗಳು ನ್ಯೂಕ್ಲಿಯೋಲಸ್. ಎ ಬಂದ್ಬಿಟ್ಟು ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯೋಲಸ್ ಒಳಗಡೆ ನ್ಯೂಕ್ಲಿಯಸ್ ಇದೆ, ಆಯ್ತಾ? ಕೋಶ ದ್ರವ್ಯ ಬಿ ಬಂದ್ಬಿಟ್ಟು ಕೋಶ ದ್ರವ್ಯ. ಈ ಕೋಶದ ಒಳಗಿನ ಜೆಲ್ಲಿಯಂತಹ ವಸ್ತುವನ್ನು ಕೋಶ ದ್ರವ್ಯವೆಂದು ಕರೆಯಲಾಗುವುದು. ಹಾಗೆಯೇ ಕ್ರೊಮ್ಯಾಟಿನ್ ಜಾಲ. ಸೊ ನ್ಯೂಕ್ಲಿಯಸ್ ಒಳಗೆ ವರ್ಣತಂತುಗಳು ಇರುವುದು. ಆ ವರ್ಣತಂತುವಿನ ಜಾಲವನ್ನು ಕ್ರೋಮ್ಯಾಟಿನ್ ಜಾಲ ಎಂದು ಕರೆಯಲಾಗುವುದು. ಕೋಶ ಕೇಂದ್ರ ರಂಧ್ರ. ಈ ನ್ಯೂಕ್ಲಿಯರ್ ಹೊರಗೆ ನೀವು ನೋಡುವುದಾದರೆ ರಂಧ್ರಗಳಿವೆ ಇಲ್ಲಿ ಅಲ್ವಾ? ಸೊ ಅವುಗಳನ್ನು ಕೋಶ ಕೇಂದ್ರ ರಂಧ್ರವೆಂದು ಕರೆಯಲಾಗುವುದು. ಸೊ ಅವುಗಳು ಹೊರಗಿನ ವಸ್ತುಗಳು ಒಳಗಡೆ ಟ್ರಾನ್ಸ್ಫರ್ ಆಗಲು ಸಹಾಯಕಾರಿಯಾಗಿದೆ. ಸೊ ಅವುಗಳು ಕೋಶ ಕೇಂದ್ರ ರಂಧ್ರಗಳು. ಥ್ಯಾಂಕ್ ಯು. Hello everyone, welcome to Sanmargaha classes. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 41 ಬಿ. ಕೊಟ್ಟಿರುವ ರೇಖಾಚಿತ್ರವನ್ನು ಗುರುತಿಸಿ ಕೊಟ್ಟಿರುವ ಭಾಗಗಳನ್ನು ಗುರುತು ಮಾಡಿ. ಕೊಟ್ಟಿರುವ ರೇಖಾಚಿತ್ರಗಳನ್ನು ಗುರುತಿಸೋಣವೇ? ನಿಮ್ಗೆ ಆಲ್ರೆಡಿ ಇವಾಗ ಅದ್ರ ಬಗ್ಗೆ ಗೊತ್ತಿದೆ ಅಲ್ವಾ? ತಿಳಿದುಕೊಂಡಿದ್ದೀರಾ ನೀವು. ಸೊ ಇದನ್ನ ಮೈಟೋಕಾಂಡ್ರಿಯಾ ಎಂದು ಕರೆಯಲಾಗುತ್ತೆ ಅಲ್ವಾ? ಮೈಟೋಕಾಂಡ್ರಿಯಾ ಇದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುವುದು. ಇದನ್ನ ಪತ್ರಹರಿತು ಎಂದು ಕರೆಯಲಾಗುವುದು. ಪತ್ರಹರಿತು. ಇದನ್ನ ಗಾಲ್ಗಿ ಸಂಕೀರ್ಣ ಎಂದು ಕರೆಯಲಾಗುವುದು. ನೋಡೋಣವೇ ಉತ್ತರ ಸರಿಯಾಗಿದೆಯೋ ಇಲ್ಲ ಎಂದು. ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಪತ್ರಹರಿತು, ಕ್ಲೋರೋಪ್ಲಾಸ್ಟ್ ಎರಡು ಒಂದ, ಗಾಲ್ಗಿ ಸಂಕೀರ್ಣ. ಥ್ಯಾಂಕ್ ಯು.